ನಮಸ್ಕಾರ ಎಲ್ಲರಿಗೆ ಸಹ. ಇವತ್ತು ನನ್ನ ವಿಷಯ ಅಂತ ಹೇಳಿದ್ರೆ, ಬಿಗ್ ಬಾಸ್ ಮನೆಯಲ್ಲಿ ರಾಜಮಾತೆ ಅಶ್ವಿನಿ ಅವರು ಇದ್ದಾರೆ. ರಾಜಮಾತೆ ಅಶ್ವಿನಿ ಅವರು. ಸೊ ಇವರದು ಇವರು ಉಂಟಲ್ಲ, ಯಾರ ಮಾತಿಗೂ ಸಹ ಬೆಲೆ ಕೊಡುವುದಿಲ್ಲ. ಇದಕ್ಕೊಂದು ಎಕ್ಸಾಂಪಲ್ ಹೇಳೋದಾದ್ರೆ, 1-2 ವಾರದ ಹಿಂದೆ ರಕ್ಷಿತಾ ಹಾಗೂ ಗೆಜ್ಜೆ ವಿಚಾರದಲ್ಲಿ ರಕ್ಷಿತಾ ಹಾಗೂ ಅಶ್ವಿನಿ ಅವರ ನಡುವೆ ನಡೆದ ವಾಗ್ವಾದ ಜನರಿಗೆ ಇಷ್ಟ ಆಗಿಲ್ಲ. ಸುದೀಪ್ ಸರ್ ಬಂದು ಅಶ್ವಿನಿ ಅವರಿಗೆ ಬುದ್ಧಿ ಹೇಳಿ ಹೋಗ್ತಾರೆ, ಆಯ್ತಾ, ಈ ತರ ಮಾಡಬೇಡಿ, ಸ್ವಲ್ಪ ಕರೆಕ್ಟ್ ಆಗಿ ಆಟ ಆಡಿ ಅಂತ ಹೇಳಿ 1-2 ದಿನ ನಾಟಕ ಮಾಡಿದ್ರು ರಕ್ಷಿತ ಜೊತೆ ಚೆನ್ನಾಗಿರ್ಲಿಕ್ಕೆ. ಅದಾದ ಬಳಿಕ ಮತ್ತೆ ಪುನಃ ಅದೇ ಹಳೆಯ ರೂಪ ತೋರಿಸಿದ್ದಾರೆ ಅಶ್ವಿನಿ ಗೌಡ ಅವರು. ಸೊ ಇದರಲ್ಲಿ ಒಂದು ವಿಷಯ, ಈ ವಾರದಲ್ಲಿ ಒಂದು ಖುಷಿಯ ವಿಚಾರ ಏನಂತ ಹೇಳಿದ್ರೆ, ಜಾನ್ವಿ ಅವರು ಬೇರೆ ಆದ್ಲು. ಇವರಿಬ್ಬರು ಇದ್ದಿದ್ರೆ ನಿಜವಾಗಿ ಹೇಳ್ಬೇಕಂತ ಹೇಳಿದ್ರೆ, ಜಾನ್ವಿ ಅವರು ನಾವು ಹಿಂದಿನ ಹಳೆ ಶೋ ಅಲ್ಲೆಲ್ಲ ನೋಡಿದ್ರೆ ಜಾನ್ವಿ ಅವರು ಒಂದು ಒಳ್ಳೆಯ ವ್ಯಕ್ತಿ. ಈ ಅಶ್ವಿನಿ ಅವರ ಜೊತೆ ಸೇರ್ಕೊಂಡು ಈ ತರ ಆಗಿದ್ದು, ರೂಢ ಆಗಿದ್ದು. ಇವಾಗ ಇವರಿಬ್ರು ದೂರ ಆದ್ರು, ಅದೊಂದು ಖುಷಿಯ ವಿಚಾರ. ಆಗ ಅಶ್ವಿನಿ ಅವರು ಏನ್ ಮಾಡ್ತಾರೆ, ಸುಮ್ಮನಿರಲ್ಲ ಅವರು. ಅವರಿಗೆ ಜನ ಬೇಕು, ಹಿಂದೆಯಿಂದ ಜೈ ಅಂತ ಹೇಳಲಿಕ್ಕೆ ಜನ ಬೇಕು ಬಿಗ್ ಬಾಸ್ ಮನೆ ಒಳಗೆ. ಯಾರಿದ್ದಾರೆ, ಮುಂಚೆ ಜಾನ್ವಿ ಇದ್ರು, ಈಗ ಜಾನ್ವಿ ಬೇರೆ ಆದ್ರಲ್ಲ, ಜನ ಬೇಕಲ್ಲ, ಯಾರನ್ನು ಹುಡುಕುದು ಯಾರನ್ನು ಹುಡುಕುದು, ಸೈನಿಕರು ಬೇಕಲ್ಲ ಅಂತ ಹೇಳಿ ಹುಡುಕ್ತಾ ಇರುವಾಗ ಸಿಕ್ಕಿದ್ರಲ್ಲ 3 ಜನ ಸೈನಿಕರು, ಗಟ್ಟಿ ಸೈನಿಕರು. ಯಾರು? ಒಂದು ರಾಶಿಕ. ಅವಳನ್ನು ಕಂಡ್ರೆ ಜನರಿಗೆ ಒಂದು ವಿಪರ್ಯಾಸ ನೋಡಿ. ಫಸ್ಟ್ ಆಫ್ ಆಲ್ ಅಶ್ವಿನಿ ಅವರನ್ನು ತುಂಬಾ ಜನರು ಹೇಟ್ ಮಾಡ್ತಿದ್ದಾರೆ ಬಿಗ್ ಬಾಸ್ ಮನೆ ಆಚೆ ಜನರು. ಇವರ ಟೀಮಿಗೆ ಹೋದವರೆಲ್ಲ ಅವರ ಅಲಕ್ಕ ಪರ್ಚನೆ, ಅವ್ರದ್ದು ಆಸೆ ಬಿಡ್ಬೇಕು ನೀವು. ಅದೇ ಪ್ರಕಾರ ರಾಶಿಕಾ ಅವರನ್ನು ಸಹ ಹೇಟ್ ಮಾಡ್ತಿದ್ರು. ರಾಶಿಕಾ ಅವರು ಬಂದ್ರು, ರಾಜಮಾತೆ ನಾನಿದ್ದೇನೆ ನಿಮ್ಗೆ ಜೈ ಹೇಳಲಿಕ್ಕೆ ಅಂತ ಹೇಳಿ. ಅದಾದ್ಮೇಲೆ ಒಬ್ರು ಸಾಕಾಗಲ್ಲ. ಇಲ್ಲಿಂದ ಗಮ್ಮತ್ ಕೇಳಿ, ರಾಜಮಾತೆ ಒಂದು ಟ್ರಿಕ್ ನೋಡಿ, ರಾಶಿಕನನ್ನು ಹೇಳ್ಕೊಂಡದ್ದು, ಬಾ ಅಕ್ಕ ನಮ್ಮ ಟೀಮಿಗೆ ಅಂತ. ರಾಶಿಕ ಬಂದಾಗ ರಾಶಿಕ ಒಬ್ಳೆ ಬರಲ್ಲ ಅಂತ ಗೊತ್ತು ರಾಜಮಾತೆಗೆ. ರಾಶಿಕನ ಹಿಂದೆ ಒಬ್ಬ ಇದನಲ್ಲ, ಬೇಟೆಗಾರ, ರಣ ಬೇಟೆಗಾರ, ಅವ ಯಾರು? ಸೂರಜ್. ರಾಶಿಕ ಬಂದಾಗ ಸೂರಜ್ ಹಿಂದೆ ಬರಲೇಬೇಕು, ಅದು ಒಂದು ಪ್ರಕೃತಿಯ ನಿಯಮ. ಲವ್ ಅಂತ ಹೇಳಿದ್ರೆ ಹಿಂದೆ ಹೋಗ್ಲೇಬೇಕು. ಹುಡುಗಿರು ಎಲ್ಲಿ ಹೋಗ್ತಾರೆ ಅಲ್ಲಿ ಹಿಂದೆ ಹುಡುಗರು ಬಂದೇ ಬರ್ತಾರೆ. ಲವ್ ಅಲ್ಲಿ ಲವರ್ ಹಾಗೇನಲ್ವ ಇರುದು. ಅದೇ ಪ್ರಕಾರ ರಾಶಿಕನ ಹಿಂದೆ ಸೂರಜ್ ಬಂದ, ಅಕ್ಕ ನಾನ್ ಸೇರಿದ್ದೇನೆ ನಿಮ್ಗೆ, ತಾಯಿ ರಾಜಮಾತೆ ನಾನ್ ಸೇರಿದ್ದೇನೆ ಅಂತ ಹೇಳಿ. ಸೂರಜ್ನ ಹಿಂದೆ ಇನ್ನೊಬ್ಳು ದೂರದಿಂದ ನಿಂತ್ಕೊಂಡಿದ್ಲು, ಅವಳು ರಿಷಾ ಅಂತ ಹೇಳಿ. ಅವಳು ಸಹ ವೈಲ್ಡ್ ಕಾರ್ಡ್ ಎಂಟ್ರಿ. ಅವಳು ಸಹ ದೂರದಿಂದ ಅಕ್ಕ ನಾನ್ ಸಹ ಬರ್ತೀನಿ ಅಂತ ಹೇಳಿ ದೂರದಿಂದ ಕಿರ್ಚಿದ್ಲು. ಆಗ ರಾಜಮಾತೆ ಹೇಳಿದ್ರು, ಬನ್ನಿ ನೀವೆಲ್ಲರೂ ಬನ್ನಿ, ನಮ್ಗೆ ಜನ ಬೇಕು, ನೀವು ಬಂದಷ್ಟು ನಮ್ಗೆ ಖುಷಿ, ಬನ್ನಿ 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 ಅಂತ ಹೇಳಿ ಎಲ್ಲರನ್ನು ರಾಜಮಾತೆಯ ಟೀಮಿಗೆ ಸೇರಿಸ್ಕೊಂಡ್ರು. ಅರ್ಥ ಆಯ್ತಾ ನಿಮಗೆ? ಇವಾಗ ರಾಜಮಾತೆ ಬಲಿಷ್ಠ ಸ್ಟ್ರಾಂಗ್ ಆದ್ರು. ಬಲಿಷ್ಠ ಆದಾಗ ಎದುರಿನವನು ಯಾರೇ ಬರಲಿ ಕ್ಯಾರ್ ಮಾಡಲ್ಲ. ಯಾಕಂತ ಹೇಳಿದ್ರೆ, ನಾನು ಮಾತಾಡಿದ್ರೆ ನನ್ನ ಹಿಂದೆ ಸೈನಿಕರು ರೆಡಿ ಇದ್ದಾರೆ ಮಾತಾಡ್ಲಿಕ್ಕೆ ಅಂತ ಹೇಳಿ ಸ್ಟ್ರಾಂಗ್ ಆದ್ರು. ಮುಂಚೆ ಅವ ಕಾಕ್ರೋಚ್ ಸುದ್ದಿ ಇದ್ರು, ಅವರು ಏನು ಪ್ರಯೋಜನ ಇಲ್ಲ, ಮಾತಾಡಲ್ಲ ಅಂತ ಗೊತ್ತುಂಟು ರಾಜಮಾತೆಗೆ. ಬಟ್ ಇವಾಗ ತುಂಬಾ ಸ್ಟ್ರಾಂಗ್ ಆದ್ರು. ಈ ಸ್ಟ್ರಾಂಗ್ ಆಗಿ ಈ ವಾರದಲ್ಲಿ ಎಲ್ಲರನ್ನು ಮತ್ತೆ ಫಸ್ಟ್ ವಾರದಲ್ಲಿ ಹೇಗಿದ್ರು ಅದೇ ತರ ಬಿಹೇವ್ ಮಾಡ್ಲಿಕ್ಕೆ ಶುರು ಮಾಡಿದ್ರು. ರಕ್ಷಿತ ಜೊತೆ ನಿನ್ನೆ ಜಗಳದ ಅವಶ್ಯಕತೆನೇ ಇರಲಿಲ್ಲ. ಇವ್ರದ್ದು ಅಶ್ವಿನಿ ಅವ್ರದ್ದು ಬರೋದು ಅಗತ್ಯಕತೆ ಇರಲಿಲ್ಲ. ನೀನ್ ಮುಚ್ಚು ಅಂತ ಹೇಳಲಿಕ್ಕೆ ಒಂದು ಅಗತ್ಯನೇ ಇರಲಿಲ್ಲ. ನಿನ್ನೆ ಎಪಿಸೋಡ್ ಅಲ್ಲಿ ಸಹ ಬಂದ್ರು. ಇವತ್ತಿನ ಪ್ರೋಮೋದಲ್ಲಿ ನೀವು ಆಲ್ರೆಡಿ ನೋಡಿರಬಹುದು. ಅದರಲ್ಲಿ ಸಹ ಕಾವ್ಯನ ಜೊತೆ ಜಗಳ. ಇವಾಗ ಅಶ್ವಿನಿ ಅವರಿಗೆ 2 ಟಾರ್ಗೆಟ್, ಒಂದು ಕಾವ್ಯ, ಒಂದು ರಕ್ಷಿತ. ಯಾಕಂತ ಹೇಳಿದ್ರೆ ಇವರಿಬ್ರು ಫ್ರೆಂಡ್ಸ್. ಹಾಗಾಗಿ ಇನ್ನು ಕಿಚ್ಚ ಸುದೀಪ್ ಸರ್ ಅವರು ಬಂದು ಲಾಸ್ಟ್ ಅಷ್ಟು ಹೇಳಿದ್ರು ಸಹ ಇವರು ಅದನ್ನು ತಲೆಗೇನೆ ಹಾಕೊಳ್ಳದೆ ಇವರು ಹೇಗಿದ್ದಾರೆ ಹಾಗೇನೆ ಆಟ ಆಡ್ಕೊಂಡು ಹೋದ್ರೆ ಉಂಟಲ್ಲ, ಇನ್ನು ದೇವರೇ ಬರಬೇಕು ಅಂತ ಹೇಳಿದ್ರೆ ಇನ್ನು ಇವರಿಗೆ ಹೇಳುವವರು ಯಾರಿಲ್ಲ. ಕಿಚ್ಚ ಸುದೀಪ್ ಅಂತ ಹೇಳಿದ್ರೆ ಒಂದು ಸಾಮಾನ್ಯ ವ್ಯಕ್ತಿ ಅಲ್ಲ ಅವರು. ಅಷ್ಟು ಒಂದು ರೆಸ್ಪೆಕ್ಟ್ ಇರುವ ಒಂದು ಹೋಸ್ಟ್ ಬಂದು ಹೇಳಿದಾಗ ಸುದೀಪ್ ಸರ್ ಅವರ ಎದುರಲ್ಲಿ ಹೇಗೆ ನಾಟಕ ಮಾಡಿದ್ದಾರೆ, ಅಣ್ಣ 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 ಇಲ್ಲಣ್ಣ ಇಲ್ಲಣ್ಣ ನಾನು ಹಾಗೆ ಮಾಡಿಲ್ಲ ಅಣ್ಣ, ಅಣ್ಣ 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 ಅದು ಏನಾದ್ರು ಗೊತ್ತಾ ಅಣ್ಣ 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 ಅಂತ ಹೇಳಿ ಮಂಗ ಮಾಡುದು. ಅಂತ ಹೇಳಿದ್ರೆ ಸುಮ್ಮನೆ ನಾಟಕ ಮಾಡಿಕೊಂಡು ಸುದೀಪ್ ಸರ್ ಅವರ ಎದುರಲ್ಲಿ ಅವರು ಹೋದ ಮೇಲೆ ಬೇರೆನೆ ಉಗ್ರವತಾರ. ಅರ್ಥ ಆಯ್ತಾ ನಿಮ್ಗೆ? ಇನ್ನು ಸುದೀಪ್ ಸರ್ ಅವರು ಬಂದ್ರು ಏನು ಹೇಳಲ್ಲ, ಅವ್ರಿಗೆ ಗೊತ್ತಾಗಿರ್ಬೋದು. ಯಾಕಂತ ಹೇಳಿದ್ರೆ ಇವ್ರಿಗೆ ಎಷ್ಟು ಹೇಳಿದ್ರೆ ಇವ್ರು ಬುದ್ಧಿ ಕಲಿಯಲ್ಲ, ಇವ್ರು ಹೀಗೇನೆ ಬಿಹೇವಿಯರ್, ಇವ್ರಿಗೆ ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಸುದೀಪ್ ಸರ್ ಅವರು ಬಂದು ಅಷ್ಟೇ ನಿನ್ನೆ ಹೇಳಲ್ಲ ನೋಡಿ. ಇನ್ನು ಇವರಿಗೆ ಹೇಳ್ಬೇಕಂತ ಹೇಳಿದ್ರೆ ದೇವರು ಪ್ರತ್ಯಕ್ಷ ಆಗಿ ಬಂದು ಹೇಳ್ಬೇಕು, ಅಕ್ಕ ನೀನು ಕೆಲವು ವಿಷಯದಲ್ಲಿ ತಪ್ಪು ಮಾಡ್ತಿದ್ದಿ, ಅದನ್ನು ಸುಧಾರಿಸ್ಕೋ, ಅದು ಆದಷ್ಟು ಬೇಗ ಸುಧಾರಿಸಿಕೊಂಡ್ರೆ ನಿನಗೆ ಒಳ್ಳೇದು ಅಂತ ಹೇಳಿ ಎಲ್ಲ ದೇವರೆಲ್ಲ ಪ್ರತ್ಯಕ್ಷ ಆಗಿ ಬಂದು ಹೇಳ್ಬೇಕು. ಅರ್ಥ ಆಯ್ತಾ ನಿಮ್ಗೆ?
ಸೊ ಇದು ಇವತ್ತಿನ ಒಂದು ವಿಷಯ. ನಿಮಗೆ ಈ ಅಶ್ವಿನಿ ಗೌಡ ಅವರ ಬಗ್ಗೆ ಏನು ಅನಿಸ್ತದೆ ಅಂತ ಹೇಳಿ ಕಮೆಂಟ್ ಸೆಕ್ಷನ್ ಅಲ್ಲಿ ಒಂದು ಕಮೆಂಟ್ ಹಾಕೋದು ಮರಿಬೇಡಿ. ಯಾರಾದರೂ ಹೊಸಬ್ರು ನನ್ನ ಚಾನಲ್ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ. ಇನ್ನು ಹೊಸ ವಿಡಿಯೋದೊಂದಿಗೆ ಬರ್ತೇನೆ. ಅಲ್ಲಿವರೆಗೆ ನಮಸ್ಕಾರ.